ಎಂ ಬಿ ಪಾಟೀಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಸರ್ಕಾರ ಈಗ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ತಯಾರಿಯಲ್ಲಿದೆ. ಭಾಳ ಹಬ್ಬದ ಸಂದರ್ಭ ಈಗ ತಮಗೆ. ಸೊ ಈ ಇಡೀ ಗ್ಲೋಬಲ್ ಇನ್ವೆಸ್ಟರ್ ಮೀಟಿಗೆ ಸರ್ಕಾರ ಹೇಗೆ ಸಜ್ಜಾಗಿದೆ? ಸಂಪೂರ್ಣ ತಯಾರಿ ಆಗಿದೆ. ನಾಳೆ ಮುಖ್ಯಮಂತ್ರಿಗಳು ಕೂಡ ಅದನ್ನು ಎಲ್ಲ ಏನು ತಯಾರಿಯಾಗಿದೆ ಅದನ್ನೆಲ್ಲನೂ ಕೂಡ ಅವರು ರಿವ್ಯೂ ಮಾಡ್ತಾಯಿದ್ದಾರೆ, ವೀಕ್ಷಣೆ ಮಾಡ್ತಾಯಿದ್ದಾರೆ. ಇನ್ನು ಲಾಸ್ಟ್ ಮಿನಿಟ್ಟು ನಿಲ್ಲೋದಿಲ್ಲ, ಲಾಸ್ಟ್ ಮಿನಿಟ್ವರೆಗೆ 10ನೇ ತಾರೀಕುವರೆಗೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿರ್ತವೆ, ಗೆಸ್ಟ್ ಲಿಸ್ಟು, ಅದು ಅಪ್ಡೇಟಿಂಗು, ಅದೆಲ್ಲ ಕೆಲಸ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ವಿಭಿನ್ನವಾಗಿ ಒಂದು ಅರ್ಥಪೂರ್ಣವಾಗಿ ಮತ್ತು ಸಲ ಡಿವಿಯೇಟ್ ಮಾಡಿದ್ದೀವಿ. ಪ್ರತಿ ಸಲ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇರ್ತಿತ್ತು ಎಲ್ಲ ರಾಜ್ಯಗಳು ಇವತ್ತು ದಿವಸ ಮಾಡ್ತಾಯಿದ್ದಾವೆ. 10ರಲ್ಲಿ 11 ಮತ್ತೊಂದು ಆಗಬಾರ್ದು ಇದು ಅಂಥೇಳಿ ಭಾಳಷ್ಟು ಬದಲಾವಣೆಗೆ ತರ್ತಾಯಿದೆ. ಡಾವಸ್ನಲ್ಲಿರುವಂಥ ಕಂಟ್ರಿ ಪವೆಲಿಯನ್ಸ್ ತಂದಿದ್ದೀವಿ, ಸ್ಪೀಕರ್ಸ್, ಎಕ್ಸಾಸ್ಟಿವ್ ಸ್ಪೀಕರ್ಸ್ ಲಿಸ್ಟನ್ನು ಇದು ಮಾಡಿದ್ದೀವಿ, ಎಕನಾಮಿಸ್ಟ್ ಜೊತೆ ಟೈಪ್ ಮಾಡಿದ್ದೀವಿ. ಆಮೇಲೆ ಬೇರೆ ಸೆಷನ್ಸ್ MSMEಗೆ ಪೂಚ್ಕೊಳ್ಳಿ, SME ಕನೆಕ್ಟ್ ಅಂತ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಸ್ಟಾರ್ಟಪ್ಗೆ ವೆಂಚುರೈಸ್ ಅಂತ ಒಂದು ಮಾಡಿದ್ದೀವಿ. ಅಲ್ಲಿ $1 ಲಕ್ಷ 3 ಸೆಕ್ಟರ್ನಲ್ಲಿ ಪ್ರತಿಯೊಂದಕ್ಕೂ $1 ಲಕ್ಷ. ಅಫ್ಕೋರ್ಸ್ ಇಂಡಸ್ಟ್ರಿದವರು ಅದಕ್ಕೆ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಒಂದು, EV ಒಂದು, ಆಮೇಲೆ ನಮ್ಮ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ಗೆ ಪ್ರತಿಯೊಂದಕ್ಕೂ $1 ಲಕ್ಷ. ಸ್ಟಾರ್ಟಪ್ಸು ಪ್ರಾಬ್ಲಮ್ಸನ್ನು ಇಂಡಸ್ಟ್ರಿದವರು ಕೊಟ್ಟಿರ್ತಾರೆ, ಅದನ್ನು ಸಾಲ್ವ್ ಮಾಡುವಂಥದ್ದು ನಮ್ಮ ರಾಜ್ಯದ ಸ್ಟಾರ್ಟಪ್ಸು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸ್ಟಾರ್ಟಪ್ಗಳು ಭಾಗವಹಿಸ್ತಾ ಇದ್ದಾವೆ. ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸು ಆಗ್ತಾ ಇದ್ದಾವೆ. ಹೀಗೆ ಭಾಳಷ್ಟು ವಿಭಿನ್ನವಾಗಿ ಮಾಡ್ತಾಯಿದ್ದೀವಿ. ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಅನುಮತಿ ಮಾಡ್ತಾಯಿದ್ದೀವಿ. ಅಲ್ಲಿ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಕೊಡ್ತಾಯಿದ್ದೀವಿ. ಒಂದು ಟರ್ನ್ ಓವರ್ ಬೇಸ್ಡ್ ತೊಗೋಬೋದು, ಕ್ಯಾಪಿಟಲ್ ಬೇಸ್ಡ್ ತೊಗೋಬೋದು, ಯಾವುದು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಎಂಪ್ಲಾಯ್ಮೆಂಟಿಗೆ ಇನ್ಸೆಂಟಿವ್ಸ್ ಕೊಡ್ತಾಯಿದ್ದೀವಿ, ಮಹಿಳಾ ಎಂಪ್ಲಾಯ್ಮೆಂಟ್ಸ್ಗೆ ಅಡಿಷ್ನಲ್ ಇನ್ಸೆಂಟಿವ್ಸ್ ಕೊಡ್ತಾಯಿದ್ದೀವಿ. ಮತ್ತು R&D ಮ್ಯಾನುಫ್ಯಾಕ್ಚರಿಂಗ್ ನಮ್ಮಲ್ಲಿ ರಾಜ್ಯದಲ್ಲಿ ಭಾಳಷ್ಟು ಆಗ್ತದೆ. ಸ್ಯಾಮ್ಸಂಗ್ ಇರ್ಬೋದು, ಮರ್ಸಿಡಿಸ್ ಬೆಂಜ್ ಇರ್ಬೋದು, ಏರ್ಬಸ್ ಇರ್ಬೋದು, ಬೋಯಿಂಗ್ ಇರ್ಬೋದು, R&Dಗೆ ಆಗ್ತದೆ. ಸ್ವಲ್ಪ ಜನ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಭಾಳಷ್ಟು ಜನ ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬೇರೆ ದೇಶದಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. R&Dನ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಕನ್ವರ್ಟ್ ಮಾಡಬೇಕು. ಅವ್ರನ್ನ 10% ಸ್ಪೆಷಲ್ ಇನ್ಸೆಂಟಿವ್ಸನ್ನು ಕೊಡ್ತಾಯಿದ್ದೀವಿ. ಬಟ್ R&D ಏನಿಲ್ಲ ಆಗ್ತದೆ ಅದು ಇಲ್ಲಿನೇ ರಿಯಲೈಸ್ ಆಗಲಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಪುಷ್ ಕೊಡ್ತಾಯಿದ್ದೀವಿ. SMEಲಿ ಕೂಡ 2,000ಕ್ಕಿಂತ ಹೆಚ್ಚಿಗೆ ಕಂಪನೀಸನ್ನ ನಾವು ಇದನ್ನು ಟ್ರೈನಿಂಗ್ ಮಾಡಿದ್ದೀವಿ. ಈಗ ಸರ್, ಭಾರತದಲ್ಲಿ ಅನೇಕ ರಾಜ್ಯಗಳಿದ್ದಾವೆ, ಹೂಡಿಕೆಗೆ ಕರ್ನಾಟಕನೇ ಯಾಕೆ ಬೆಸ್ಟ್ ಸರ್? ಸೊ ನೋಡಿ, ಈಗ ವಿನಾಯಕ್ ಹೇಳಬೇಕಂದ್ರೆ ಬೇಸಿಕಲಿ ನಮ್ಮದು ಇಕೋಸಿಸ್ಟಮ್ ಏನಿದೆ, ಪರಿಸರ ಅಂತ ಏನು ಕೇಳ್ತೀವಿ, ಹೂಡಿಕೆಗೆ ನಾವು ಪರಿಸರ ಅಂತೀವಿ, ಅದು ಟ್ರೆಡಿಷ್ನಲ್ ಆಗಿ ಬಂದಿದ್ದು. ಇವತ್ತು ನಿನ್ನೆ ಬಂದಿದ್ದಲ್ಲ, 100 ವರ್ಷಕ್ಕಿಂತ ಹಳೆ ಇತಿಹಾಸ ಇದೆ, ಸ್ವತಂತ್ರ ಪೂರ್ವ ಇತಿಹಾಸ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತೊಗೊಳ್ಳಿ, ಇಸ್ರೋ ತೊಗೊಳ್ಳಿ, HAL ತೊಗೊಳ್ಳಿ, BAL ತೊಗೊಳ್ರಿ, BHEL ತೊಗೊಳ್ರಿ, HMT ತೊಗೊಳ್ಳಿ, ಮೈಸೂರು ಅರಸರು KSDL ತೊಗೊಳ್ಳಿ, ಮೈಸೂರು ಲ್ಯಾಂಪ್ಸ್ ತೊಗೊಳ್ಳಿ, ಮೈಸೂರು ಪೇಂಟ್ಸ್ ತೊಗೊಳ್ಳಿ, NGF ತೊಗೊಳ್ಳಿ. ಆ ಇಕೋಸಿಸ್ಟಮ್ ಟ್ರೆಡಿಷ್ನಲ್ ಆಗಿ ಬಂದಿರುವಂಥ ಇಕೋಸಿಸ್ಟಮು ನಮ್ಮ ಹಿರಿಯರು ಕೊಟ್ಟಂಥ ಬಳುವಳಿ, ಇದು ಕೊಡುಗೆ ನಮಗೆ. ತದನಂತರ ಏನಾಯಿತು, ಮಧ್ಯದಲ್ಲಿ ಈ IT ರೆವಲ್ಯೂಷನ್ ಆಯಿತು, ಇನ್ಫೋಸಿಸ್ಸು, ವಿಪ್ರೋ. ಅದಾಗಲಿಕ್ಕೆ ಕಾರಣ ಏನು? ಇವತ್ತು ಪ್ರೈವೇಟ್ ಪ್ರೊಫೆಷ್ನಲ್ ಕಾಲೇಜಸ್ಸು, ತಾಂತ್ರಿಕ ಮಹಾದೇವರು, ವೈದಿಕ ಮಹಾದೇವರು, ಲಾ, ಮ್ಯಾನೇಜ್ಮೆಂಟು 30 ವರ್ಷ ಹಿಂದೆ ನೀವು ಹೋದರೆ ಕರ್ನಾಟಕದಲ್ಲೇ ಇಡೀ ಭಾರತ ದೇಶ ಕರ್ನಾಟಕಕ್ಕೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬರ್ತಿತ್ತು, ಎಲ್ಲ ಮಕ್ಕಳು ಇಲ್ಲೇ ಬರ್ತಿದ್ರು. ಯಾಕಂದ್ರೆ ಭಾಳಷ್ಟು ಕಡಿಮೆ ಕಾಲೇಜ್ಗಳು ತಮಿಳುನಾಡು ಆಗಲಿ, ಆಂಧ್ರ ಪ್ರದೇಶ ಆಗಲಿ, ಮಹಾರಾಷ್ಟ್ರ ಆಗಲಿ, ಉತ್ತರ ಭಾರತದಲ್ಲಿತ್ತು. ಈಗ 30 ವರ್ಷದಲ್ಲಿ ಅವರು ಕೂಡ ನಮ್ಮಷ್ಟಾಗಿದೆ ಅಥವಾ ನಮ್ಗೆ ಜಾಸ್ತಿನೂ ಆಗಿದ್ದಾರೆ. ಹೀಗಾಗಿ ಆ ಸೆಕೆಂಡ್ ಲೇಯರ್ ಬಂತು, ಆ ಇಕೋಸಿಸ್ಟಮು. ಮತ್ತು ಭಾಳಷ್ಟು ಜನ ತಿಳ್ಕೊಂಡಿದ್ದಾರೆ IT ಕ್ಯಾಪಿಟಲು. ಹೌದು, ನಾವು IT ಕ್ಯಾಪಿಟಲು, ಸಿಲಿಕಾನ್ ವ್ಯಾಲಿ, ಕರೆಕ್ಟು. ಬರೀ ಅಷ್ಟಕ್ಕೆ ಇರಲ್ಲ ನಮ್ಮ ಗ್ರೋತ್ ಸ್ಟೋರಿ, ನಮ್ಮ ಇಕೋಸಿಸ್ಟಮ್. ಈಗ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ತೊಗೊಳ್ರಿ, ರಾಷ್ಟ್ರದಲ್ಲಿ 65% ಕೊಡುಗೆ ಏನಿದೆ, ಕಾಂಟ್ರಿಬ್ಯೂಷನ್ ಇನ್ ಇಂಡಿಯಾ ಇನ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಮ್ಸ್ ಫ್ರಮ್ ಕರ್ನಾಟಕ. ಕರ್ನಾಟಕ ರಾಜ್ಯದಿಂದ ಹೋಗ್ತದೆ 65%. ಎಲೆಕ್ಟ್ರಾನಿಕ್ಸ್ 40% ಈಗ ಕನ್ವರ್ಟ್ ಆಗ್ತಾ ಇದೆ. ಎಸ್, 65% nation's contribution is from this one, and we are the 3rd largest ecosystem in the world. ಭಾರತ ದೇಶನಾಗ ಅಷ್ಟೇ ಅಲ್ಲ, ನಮ್ಮಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಮೂರನೇದಾಗಿದ್ದೇವೆ ನಾವು. ಸಾಫ್ರಾನ್, ಏರ್ಬಸ್ ಎಲ್ಲ ತೊಗೊಳ್ಳಿ, ಪ್ರತಿಯೊಂದು ಇವತ್ತು ಸಹ ಬೋಯಿಂಗ್, ಎವ್ರಿ ಒನ್ ಇಸ್ ಹಿಯರ್, ಲಾಕಿನ್ ಮಾರ್ಟಿನ್. ಅಷ್ಟೇ ಅಲ್ಲ, ಎಲೆಕ್ಟ್ರಾನಿಕ್ಸ್ನಲ್ಲಿ ನಮ್ಮದು 40% ಕಾಂಟ್ರಿಬ್ಯೂಷನ್ ಇದೆ. ಮಷಿನ್ ಟೂಲ್ಸ್ ವಿ ಆರ್ ನಂಬರ್ 1. ಹೀಗೆ
ಇದೆಲ್ಲವೂ ಕೂಡ ಇದೆ. ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಈಗ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಈಗ ಹೇಳಿದೆ R&D ಟು ಕನ್ವರ್ಟ್ ಟು ಹಿಯರ್. ಅಷ್ಟೇ ಅಲ್ಲ, ಈ MSMEಸ್ಗೆ ಒತ್ತು ಕೊಡ್ತಾ ಇದ್ದೀವಿ. ದೇ ಆರ್ ದ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡರ್ಸ್. ಆಮೇಲೆ ಸಪ್ಲೈ ಚೈನ್ ಇದೆಯಲ್ಲ, ಆ ಸಪ್ಲೈ ಚೈನ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಇವಾಗ ಆಟೋಮೊಬೈಲ್ ಇಂಡಸ್ಟ್ರಿ ಬರಬೇಕಾದ್ರೆ ಅದಕ್ಕೆಲ್ಲನೂ ಕೂಡ ಕಾಂಪೊನೆಂಟ್ಸ್ ಇಲ್ಲಿದ್ದರೆ ಅದು ಬರಲಿಕ್ಕೆ ಸರಳ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.